ನಮಸ್ಕಾರ ಕಡೆ ಸಾಷ್ಟಾಂಗ ನಮಸ್ಕಾರಗಳು. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದೃಹಜಮಹಮಮೇಜಂ ಧ್ಯೇಜಮಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟತಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಜಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ಚತುರ್ಥಾಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇದುವರೆಗೆ ಉದ್ಧವರು ಎಂಥ ಕೃಷ್ಣನನ್ನ ನೋಡ್ತಾ ಇದ್ದಾರೆ ಅನ್ನೋ ವಿಷಯ ಬಂತು. ಇದೇ ಸಂದರ್ಭದಲ್ಲಿ ಮುಂದೆ ಆ ಕೃಷ್ಣನನ್ನ ವರ್ಣಿಸ್ತಾ ಹೋಗ್ತಾರೆ. 8ನೇ ಶ್ಲೋಕ. ಈಗ ಕೃಷ್ಣ ಹೇಗಿದ್ದ, ಇನ್ನು ಅವನು ಏನ್ ಮಾಡ್ತಾ ಇದ್ದ ಆ ಸರಸ್ವತಿ ನದಿ ತೀರದಲ್ಲಿ ಅನ್ನೋದನ್ನ ವರ್ಣಿಸ್ತಾರೆ. ವಾಮವೂರಾವಧಿಶ್ರಿತ್ಯ ದಕ್ಷಿಣಾಂಘ್ರಿ ಸರೋರುಹಂ ಅಪಾಶ್ರಿತಾರ್ಭಕಾಶ್ವತ್ಥಂ ಅಕೃಶಂ ತ್ಯಕ್ತ ಪಿಪ್ಪಲಂ. ಇದು 2ನೇ ಲೈನು ಸ್ವಲ್ಪ ಬದಲು ಇದೆ, ಅಂದ್ರೆ ಇನ್ನೊಂದು ಪಾಠ ಇದೆ. ಅಪಾಶ್ರಿತ ಅರ್ಭಕ ಅಶ್ವತ್ಥಂ ಅಂತ ಇದೆ ಒಂದು ಪಾಠ ಈಗ ಹೇಳ್ಕೊಟ್ಟಿದ್ದು. ಮತ್ತೊಂದು ಅವಸ್ಥಂ ಅಂತಿದೆ, ಅಂದ್ರೆ ಅಪಾಶ್ರಿತಾರ್ಭಕಾವಸ್ಥಂ ಅಂತ ಇದೆ. ಅವಸ್ಥಾ ಅಶ್ವತ್ಥ 2 ಶಬ್ದಗಳು ವ್ಯತ್ಯಾಸ. ಎರಡಕ್ಕೂ ಅರ್ಥವನ್ನ ಟಿಪ್ಪಣಿಯಲ್ಲಿ ಬಿಡಿಸಿದ್ದಾರೆ. ಈಗ ಈ ಶ್ಲೋಕದ ಅರ್ಥಕ್ಕೆ ಬರೋಣ. ಅಲ್ಲಿ ತ್ಯಕ್ತ ಪಿಪ್ಪಲ ಕಾಣ್ತಾ ಇದ್ದಾನೆ. ಪಿಪ್ಪಲ ಅಂತಂದ್ರೆ ಅಶ್ವತ್ಥ ಮರ, ಅದಕ್ಕೆ ಪಿಪ್ಪಲ ಅಂತ ಕರೀತಾರೆ. ಇನ್ನೊಂದು ಅಶ್ವತ್ಥ ಮರ ಅಂತ ಏನ್ ಬಂತು ಪಿಪ್ಪಲ ಅಂತ, ಅದರ ಅರ್ಥವನ್ನ ಇಟ್ಟುಕೊಳ್ಳದೆ ಪಿಪ್ಪಲ ಅಂತಂದ್ರೆ ಅದೊಂದು ಫಲ, ಹಣ್ಣು ಅಂತ ಅರ್ಥ. ಭಗವಂತ ತಾನು ಕರ್ಮ ಫಲ ಬಿಟ್ಬಿಟ್ಟಿದ್ದಾನೆ. ಯಾಕೆ? ನಾವೇನೋ ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಅದರ ಪಾಪ ಅನುಭವಿಸ್ತೀವಿ, ಫಲ. ಆ ಕೆಟ್ಟ ಕರ್ಮದಿಂದ ಪಾಪ ಉಂಟಾಗಿ ಅದರ ಫಲ ಅನುಭವಿಸ್ತೀವಿ. ಸತ್ಕರ್ಮಾಚರಣೆಯಿಂದ ಪುಣ್ಯ ಬಂದು ಅದರ ಫಲ ಅನುಭವಿಸ್ತೀವಿ. ಹೀಗೆ ದೇವರಿಗಿಲ್ಲ, ಕರ್ಮ ಫಲ ಅವನಿಗಿಲ್ಲ. ಅದನ್ನ ತ್ಯಕ್ತ ಪಿಪ್ಪಲ ಅಂತ ಹೇಳ್ತಾರೆ. ಕೃಷ್ಣ ತಾನೇನೇ ಮಾಡಿದ್ದು ಅದರ ಫಲ ಅವನಿಗಿಲ್ಲ. ಅದು ಸುಖ ಆಗ್ಲಿ ದುಃಖ ಆಗ್ಲಿ ಅದು ಎರಡೂ ಬೇಕಾಗಿಲ್ಲ. ಇಂಥ ಕೃಷ್ಣ ಅಲ್ಲಿ ಕಾಲನ್ನು ಹಾಕೊಂಡು ಕೂತಿದ್ದ. ಅದು ಏನೋ ವರ್ಕೊಂಡು ಕೂತಿದ್ದ. ಅಲ್ಲಿ ಏನ್ ನೋಡ್ತಾ ಇದಾರೆ ಇವರು, ಕಾಲ ಹೇಗಿತ್ತು ಕೃಷ್ಣಂದು ಅಂದ್ರೆ ದಕ್ಷಿಣ ಅಂಘ್ರಿ ಸರೋವರ, ಅಂದ್ರೆ ಬಲಗಾಲ ಏನಿದೆ ಅದು ಕಮಲದಂತೆ, 2
ಅವನ ಕಾಲು ಕಮಲನೆ. ಆ ಬಲಗಾಲನ ಎಡ ತೊಡೆ ಮೇಲೆ ಹಾಕೊಂಡಿದ್ದಾನೆ ಕೃಷ್ಣ. ಅಂತ ಭಂಗಿಯಲ್ಲಿ ನೋಡ್ತಾ ಇದ್ದಾರೆ. ಅದ್ ಹೇಗಿತ್ತು ರೂಪ ಅಂದ್ರೆ, ಅವನು ಅವತಾರ ಕಾಲದಲ್ಲಿ ಹೇಗೆ ಬಂದಿದ್ನಲ್ಲ ಅದೇ ಆಕಾರವನ್ನ ಮತ್ತೆ ತಗೊಂಡು ಕೂತಿದ್ನಂತೆ. ಆ ರೂಪ ನೋಡಿದಾರೆ ಈಗ ಉದ್ಧವರು. ಅಂದ್ರೆ ಭಗವಂತ ಏನು ಸೂಚನೆ ಮಾಡ್ತಾ ಇದಾರೆ ಅಂದ್ರೆ, ಏನೋ ವಯಸ್ಸಾಗ್ಬಿಡಿದೆ ಕೃಷ್ಣನ್ಗೆ. ಹೇಗೆ ಅಂದ್ರೆ ಮನುಷ್ಯರಿಗೆ ಬಾಲ್ಯ, ಯೌವನ, ವೃದ್ಧಾಪ್ಯ ಹೀಗೆ ಕಾಲ ಕಳೀತಾ ಹೋದಾಗೆ ಶರೀರದಲ್ಲಿ ವಿಕಾರ ಆಗ್ತಾ ಹೋಗುತ್ತೆ. ಆದ್ರೆ ದೇವ್ರಿಗೆ ಹಾಗಲ್ಲ. ಅವನು ಯಾವಾಗಿದ್ರು ಕೂಡ ಯೌವನ, ಚಿಕ್ಕ ಅವಸ್ಥೆ, ಬಾಲ್ಯಾವಸ್ಥೆ. ಆ ಬಾಲ್ಯಾವಸ್ಥೆಯನ್ನ ಪರಮಾತ್ಮ ತೋರಿಸ್ತಾ ಇದ್ದಾನೆ. ಉದ್ಧವರಿಗೆ ಅಂತ ಕೃಷ್ಣನ ದರ್ಶನ ಆಗ್ತಾ ಇದೆ. ಇದು ಉದ್ಧವರ ಭಾಗ್ಯ. ಯಾಕೆಂದ್ರೆ ಉದ್ಧವರು ಪರಂಧಾಮಕ್ಕೆ ಹೋಗ್ಬೇಕು ಅಂತ ಕಾಯ್ತಾ ಇದ್ದಾರೆ. ಅವ್ರಿಗೂ ಸಾಕಾಯ್ತು. ಅವರು ಇನ್ನೇನು ಹೊರಡ್ಬೇಕು ಅಂತಿದ್ದು ಅವರು. ಕೊನೆಗಾಲದಲ್ಲಿ ಇಂಥ ಕೃಷ್ಣನ ದರ್ಶನ ಅವರಿಗೆ ಆಗ್ತಾ ಇದೆ. ಎಂತ ಭಾಗ್ಯ ಉದ್ಧವರಿಗೆ. ಅದನ್ನ ಅಪಾಶ್ರಿತ ಅರ್ಭಕಾವಸ್ಥಂ. ಅರ್ಭಕ ಅಂದ್ರೆ ಮಗು, ಚಿಕ್ಕ ಅವಸ್ಥೆ. ಆ ಬಾಲಕಾವಸ್ಥೆಯನ್ನ ಆಶ್ರಯಿಸಿದ ಕೃಷ್ಣ. ಅಂದ್ರೆ ಎಡತೊಡೆಯ ಮೇಲೆ ಬಲಗಾಲನ್ನು ಹಾಕೊಂಡು ಚಿಕ್ಕ ರೂಪದಲ್ಲಿ ಉದ್ಧವರಿಗೆ ದರ್ಶನವನ್ನ ಕೊಟ್ಟಿದ್ದಾನೆ. ಇಲ್ಲಿ ಇನ್ನೊಂದು ಪದ ಬಂತಾಗ್ಲೆ, ಅಪಾಶ್ರಿತ ಅರ್ಭಕ ಅವಸ್ಥಂ ಅಂತ ಬರ್ಲಿಲ್ಲ ಹೊರತು ಈ ಅಪಾಶ್ರಿತ ಅರ್ಭಕ ಅಶ್ವತ್ಥಂ ಅಂತ ಬಂತು. ಈ ಅರ್ಭಕ ಅವಸ್ಥಂ ಅನ್ನೋದಕ್ಕೂ ಅರ್ಭಕ ಅಶ್ವತ್ಥಂ ಅನ್ನೋದಕ್ಕೆ ಏನ್ ವ್ಯತ್ಯಾಸ ಅಂದ್ರೆ, ಒಂದು ಚಿಕ್ಕ ಅವಸ್ಥೆಯಲ್ಲಿ ತೋರಿಸ್ತಾ ರೂಪ ಅಂತ, ಮತ್ತೊಂದು ಅವನೇನೋ ಚಿಕ್ಕ ಅವಸ್ಥೆ ಇತ್ತು ನಿಜ, ಇಲ್ಲ ಅಂತಲ್ಲ. ಆದ್ರೆ ಆ ಚಿಕ್ಕ ಅವಸ್ಥೆಯನ್ನು ಹೇಳಲಿಕ್ಕೆ ಇಲ್ಲಿ ಯಾವುದೇ ಶಬ್ದ ಬರಲಿಲ್ಲ. ಈಗ ಅರ್ಭಕಾವಸ್ಥೆ ಅಂದ್ರೆ ಚಿಕ್ಕ ರೂಪದ ಅವಸ್ಥೆ ಅಂತ ಆಯ್ತು. ಆದ್ರೆ ಇಲ್ಲಿ ಅರ್ಭಕ ಅಶ್ವತ್ಥ ಅಂದ್ರೆ ಆ ಪಿಪ್ಪಲ ಮರ ಇತ್ತಲ್ಲ, ಅಶ್ವತ್ಥ ವೃಕ್ಷ, ಆ ಅಶ್ವತ್ಥ ವೃಕ್ಷದ ಬುಡದಲ್ಲಿ ಕೂತಿದ್ದ ಇವನು ಅಂತ ಅರ್ಥ. ಅದು ಹೇಗಿತ್ತು? ಅದು ಚಿಕ್ಕದು, ತುಂಬಾ ದೊಡ್ಡ ಅಶ್ವತ್ಥದ್ದಲ್ಲ, ಅದು ಭಾರಿ ದೊಡ್ಡ ಮರ ಅಲ್ಲ, ಸ್ವಲ್ಪ ಬೆಳೆದಿತ್ತು ಅಂತ ಮರದ ಹತ್ರ ಇದ್ದ ಅಂತ ಒಂದರ್ಥ. ಅಥವಾ ಕೋಮಲವಾದ ಅಶ್ವತ್ಥ ವೃಕ್ಷ. ಅರ್ಭಕ ಅಂದ್ರೆ ಚಿಕ್ಕ ಅವಸ್ಥೆ ಅಂದ್ರೆ ಬಹಳ ಕೋಮಲ ಆಗಿದೆ ಅಂತ ಅರ್ಥ. ಅಂತ ಕೋಮಲವಾದ ಅಶ್ವತ್ಥ ವೃಕ್ಷದ ಬುಡದಲ್ಲಿ ಪರಮಾತ್ಮ ಹೀಗೆ ಕಾಲನ್ನು ಹಾಕೊಂಡು ಕೂತಿದ್ದ. ಇದನ್ನ ಆ ಉದ್ಧವರು ನೋಡಿದ್ದಾರೆ. ಹೀಗೆ ಒಂದ ಬಾಲ್ಯಾವಸ್ಥೆಯನ್ನ ಪ್ರಕಟಪಡಿಸ್ದ ಅಂತ, ಇಲ್ಲ ಬಾಲ್ಯಾವಸ್ಥೆ ಅಂತಲ್ಲ, ಇದ್ದ ಅವಸ್ಥೆನ ಪ್ರಕಟಪಡಿಸ್ದ. ಆದ್ರೆ ಅಶ್ವತ್ಥ ಮರಕ್ಕೆ ವರ್ಕೊಂಡು ಕೂತಿದ್ದ ಕೃಷ್ಣ. ಅಂಥ ಕೃಷ್ಣನನ್ನ ಇಲ್ಲಿ ಉದ್ಧವರು ದರ್ಶನ ಮಾಡಿದ್ದಾರೆ. ಇಷ್ಟು ಇದರ ವಿಷಯ. ಅಥವಾ ಇನ್ನೊಂದು ಅರ್ಥವನ್ನು ಇಲ್ಲಿ ಬರೀತಾರೆ, ತ್ಯಕ್ತ ಪಿಪ್ಪಲಂ ಅನ್ನೋದಕ್ಕೆ ಏನರ್ಥ? ಒಂದು ಕರ್ಮಫಲ ಬಿಟ್ಟವನು ಅಂತ. ಅಥವಾ ಯೋಗಾದ್ವ ಉತ್ಸೃಷ್ಟ ಅಶ್ವತ್ಥ ಮೂಲಂ ಅಂದ್ರೆ ಆ ಪಿಪ್ಪಲದ ಭಾಗ ಏನಿದೆಯಲ್ಲ ಅದನ್ನ ಬಿಟ್ಟಿದ್ದಾನೆ, ಅಂದ್ರೆ ಅದರ ಮೂಲ ಪ್ರದೇಶ ಬಿಟ್ಟು ಕೂತಿದ್ದಾನೆ ಅಂತ ಅರ್ಥ. ಅದ ಹತ್ರದಲ್ಲಿದ್ದ ಅಂತ ಅರ್ಥ. ಅದನ್ನ ಉತ್ಸೃಷ್ಟ ಅಶ್ವತ್ಥ ಮೂಲ ಅಂತ ಕರೀತಾರೆ. ಹೀಗೆ ಒಂದ ವರ್ಕೊಂಡ್ ಕೂತಿದ್ದ, ಒಂದ ಬುಡದ ಪ್ರದೇಶದ ಹತ್ರ ಇದ್ದ, ಅಥವಾ ಇಲ್ಲ ಅವನು ತನ್ನ ಕರ್ಮಫಲ ಅನುಭವಿಸದೇ ಇರೋನಾಗಿದ್ದ. ಹೀಗೆ ಬೇರೆ ಬೇರೆ ತರ ಅರ್ಥ ಇದೆ. ಅಂತೂ ಉದ್ಧವರು ಕೃಷ್ಣರನ್ನು ನೋಡಿದ. ಅಷ್ಟೊತ್ತಿಗೊಂದು ಘಟನೆ ಆಗುತ್ತೆ. ಅದೇನ್ ಘಟನೆ ಅನ್ನೋದನ್ನ ಮುಂದಿನ ಶ್ಲೋಕ ವಿವರಿಸ್ತಾ ಇದೆ. 9ನೇ ಶ್ಲೋಕ. ತಸ್ಮಿನ್ ಮಹಾಭಾಗವತೋ ದ್ವೈಪಾಯನ ಸಹೃತ್ ಸಖಾ ಲೋಕಾನ್ ಅನುಚರನ್ ಸಿದ್ಧಃ ಆಸಸಾದಯ ದೃಚ್ಛಯ. ಅದೇ ಕಾಲದಲ್ಲಿ ಇನ್ನೊಬ್ರು ಬಂದ್ರಂತೆ. ಈ ಕಡೆ ಉದ್ಧವ ಕೃಷ್ಣ ನೋಡ್ತಾ ಇದ್ದಾನೆ. ಹಾಗೆ ಲೋಕ ಸಂಚಾರ ಮಾಡ್ತಾ ಮಾಡ್ತಾ ತಾವೂ ಬಂದಿದ್ದಾರೆ. ಯಾರು ಬಂದಿದ್ದಾರೆ? ಅವ್ರ ಪರಿಚಯ ಮಾಡ್ಕೊಳ್ತಾರೆ. ಅವರು ಮಹಾಭಾಗವತರು, ದೊಡ್ಡ ಭಗವತ್ ಭಕ್ತ. ಅವರು ಉದ್ಧವರನ್ನೇ ದೊಡ್ಡ ಭಕ್ತರು ನಾವ್ ಅನ್ಕೊಂಡಿದ್ದೀವಿ. ವಿದುರರ ಹತ್ರ ಈ ವಿಷಯನೆಲ್ಲ ತಿಳಿಸ್ತಾ ಇದ್ದಾರೆ. ಅಷ್ಟ್ರಲ್ಲಿ ವಿದುರರೇನು ಇರ್ಲಿಲ್ಲ. ಆಗ ಉದ್ಧವರಿದ್ದಾಗ, ಕೃಷ್ಣನ ನೋಡ್ತಾ ಇದ್ದಾಗ ಈ ಅಶ್ವತ್ಥ ಮರದ ಹತ್ರ ಒಬ್ಬರು ಬರ್ತಾರೆ. ಅವ್ರು ದೊಡ್ಡ ಭಗವತ್ ಭಕ್ತರು. ಸರಿ, ಅಷ್ಟೇ ಅಲ್ಲ, ಅವರ ಪರಿಚಯ ಹೇಳ್ತಾರೆ. ಅವರು ಸಿದ್ಧರು, ಜ್ಞಾನಿಗಳು. ಎಲ್ಲಾ ಸಿದ್ಧಿ ಇದೆ ಅವ್ರಿಗೆ. ಮಂತ್ರ ಸಿದ್ಧಿ, ತಂತ್ರ ಸಿದ್ಧಿ ಎಲ್ಲ ಇದೆ.
ದ್ವೈಪಾಯನ ಸರತ್, ಅದಕ್ಕಿಂತ ಹೆಚ್ಚು ದ್ವೈಪಾಯನ ಅಂದ್ರೆ ದ್ವೀಪದಲ್ಲಿ ಹುಟ್ಟಿದವರು, ಪ್ರಕಟ ಆದವರು ಅಂತ ತಾತ್ಪರ್ಯ. ವೇದವ್ಯಾಸರು, ವೇದವ್ಯಾಸರ ಮಿತ್ರ ಅವರು, ವೇದವ್ಯಾಸರ ಒಡನಾಡಿ, ಜೊತೆಗೆ ಮಾತನಾಡ್ತಾ ಇದ್ರು. ಅಂತ ತುಂಬಾ ಹತ್ತಿರದ ಒಂದು ಸಂಬಂಧ ಅವರಿಗೆ. ಅಂಥ ಭಗವದ್ ಭಕ್ತರು ಲೋಕವನ್ನ ಸಂಚಾರ ಮಾಡ್ಕೊಳ್ತಾ, ದೇವರ ಸಂಕಲ್ಪ ಆಗಿತ್ತು. ಹಾಗಾಗಿ ಈ ಉದ್ಧವರು ಕೃಷ್ಣನ್ ನೋಡೋ ಜಾಗದಲ್ಲಿ ಅವರು ಬಂದಿದ್ದಾರೆ. ಹಾಗಾದ್ರೆ ಅವ್ರು ಯಾರು ಅಂದಾಗ ಮೈತ್ರೇಯರು ಬಂದಿದ್ದಾರೆ ಅಂತ. ಮೈತ್ರೇಯರು, ಇವ್ರ ಬಗ್ಗೆನೂ ಕೇಳ್ತೀವಿ. ಮೈತ್ರೇಯರ ಉಪದೇಶ ಅದು ಇನ್ನೊಂದು ರೀತಿ, ಉದ್ಧವರ ಉಪದೇಶ ಒಂದಾದ್ರೆ ಮೈತ್ರೇಯರ ಉಪದೇಶ ಇನ್ನೊಂದು ಅದ್ಭುತ. ಇನ್ನು ವಿದುರ ನೀತಿನೂ ಗೊತ್ತೇ ಇದೆ. ವಿದುರರು, ಮೈತ್ರೇಯರು, ಉದ್ಧವರು ಇವನ್ನೆಲ್ಲ ದಿವಸ ನೆನಪಿಸ್ಕೊಳ್ಬೇಕು. ಅಂತ ಮಹಾಭಾಗವತೋತ್ತಮ ಇವರೆಲ್ಲ. ಅಷ್ಟೊತ್ತಿಗೆ ಮೈತ್ರೇಯರು ಬಂದ್ರು. ಅದು ದೇವರ ಸಂಕಲ್ಪ. ಎದೃಚ್ಛಯ ಅಂತ ಒಂದು ಶಬ್ದ ಹಾಕ್ತಾರೆ. ಎದೃಚ್ಛೆ ಅಂತಂದ್ರೆ ಆಕಸ್ಮಿಕವಾಗಿ ಅಂತ ಅರ್ಥ ಹೇಳ್ತೀವಿ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ. ಅದ್ರಲ್ಲಿ ಆಕಸ್ಮಿಕ ಏನಲ್ಲ, ದೇವರ ಸಂಕಲ್ಪ ಆಗಿತ್ತು. ದೇವರು ತನ್ನ ಹತ್ರ ಕರೆಸ್ಕೊಳ್ಬೇಕು ಅಂದ್ರೆ ಅವನ ಇಚ್ಛೆ ಇರ್ಲೇಬೇಕು. ಇಲ್ಲಾಂದ್ರೆ ಅಲ್ಲಿ ಯಾಕೆ ಬರ್ತಾರೆ ಲೋಕವನ್ನ ತಿರ್ಗಾಡ್ಕೊಳ್ತಾ ಈ ಜಾಗಕ್ಕೆ? ಮೈತ್ರೇಯರು ಹಾಗೆ ಬಂದಿದ್ದಾರೆ ಅಂದ್ರೆ ಅಲ್ಲಿ ಮೈತ್ರೇಯರು ಬರ್ಬೇಕು ಅವನ ಹತ್ರ ಅಂತ ಸಂಕಲ್ಪ ಇತ್ತು. ಹಾಗಾಗಿ ಎದೃಚ್ಛಯ ಅಂದ್ರೆ ಭಗವಂತನ ಇಚ್ಛೆಯಿಂದ ಅಲ್ಲಿ ಬಂದಿದ್ದಾರೆ. ಅವ್ರೇನ್ ಬರ್ಬೇಕು ಅಂತ ಅನ್ಕೊಂಡಿಲ್ಲ, ಬಂದವ್ರಿಗೆ ಕೃಷ್ಣನ್ ದರ್ಶನ ಆಯ್ತು. ಇಷ್ಟು. ಅವ್ರು ಬಂದಾಗ ಅವರ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಎಂಥವ್ರು ಅವರು ಮೈತ್ರೇಯರು ಅಂದ್ರೆ ಅದನ್ನ 10ನೇ ಶ್ಲೋಕ ವಿವರಿಸ್ತಾ ಇದೆ. ತಸ್ಯಾನುರಕ್ತಸ್ಯ ಮುನೇರ್ಮುಕುಂದಃ ಪ್ರಮೋದ ಭಾರಾನತ ಕಂಧರಸ್ಯ ಆಶೃಣ್ವತೋ ಮಾಂ ಅನುರಾಗಹಾಸ ಸಮೀಕ್ಷಯಾ ವಿಶ್ರಮಯನ್ ಉವಾಚ. ಅವ್ರು ಯಾವಾಗ್ಲೂ ದೇವರಲ್ಲಿ ಮುಳುಗ್ದವ್ರು ಮೈತ್ರೇಯರು. ಇಲ್ಲಿ ಬಂದಿದ್ದಾರೆ. ಉದ್ಧವರಿಗೆ ಕೃಷ್ಣ ಮುಕುಂದ ಮೋಕ್ಷ ನೀಡುವಂತ ಪರಮಾತ್ಮ ಉಪದೇಶ ನೀಡ್ತಾ ಇದ್ದಾನೆ. ಕೃಷ್ಣನ ಪ್ರವಚನ ನಡೀತಾ ಇದೆ. ಈ ಕಡೆ ಉದ್ಧವರು ಕೇಳ್ತಾ ಇದ್ದಾರೆ. ಮತ್ತೆ ಮೈತ್ರೇಯರು ಬಂದರು. ಏನ್ ಮಾಡ್ತಾರೆ? ಅವರು ಕೇಳಲಿಕ್ಕೆ ಶುರು ಮಾಡಿದ್ರು. ಅವ್ರು ಎಷ್ಟು ಆನಂದ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಮೈತ್ರೇಯರು ಕೃಷ್ಣನ್ ಮಾತನ್ನ ಕೇಳಿ ಅವ್ರ ಕುತ್ತಿಗೆ ತಲೆ ತಗ್ಗಿಸ್ಬಿಟ್ಟಿದ್ದಾರೆ, ಬಗ್ಗೋಗ್ಬಿಟ್ಟಿದೆ. ಆ ಕುತ್ತಿಗೆಯನ್ನು ಕೆಲವರು ಇರ್ತಾರಲ್ಲ ಹಾಗೆ ಪೂರ್ಣ ಹಿಂಗ್ ಬಗ್ಗೋಗಿರ್ತಾರೆ. ಅದು ಸಹಜವಾಗಿ ಅವ್ರ ದೇಹ ಬಗ್ಗಿರುತ್ತೆ. ಇವ್ರು ಹಾಗಲ್ಲ. ಮೈತ್ರೇಯರ್ದು ಆ ಸಂತೋಷ, ಕೃಷ್ಣನ್ ಮಾತು ಕೇಳುವಂತ ಭಾಗ್ಯ ಸಿಕ್ತಲ್ಲ ಅನ್ನೋ ಆ ಒಂದು ಸಂತೋಷದ ಅತಿರೇಕದಿಂದ ಆನತ ಕಂಧರಸ್ಯ, ತಲೆ ಕೆಳಗಾಗಿದೆ, ಬಗ್ಗೋಗಿದೆ, ಕುಗ್ಗೋಗಿದೆ. ಅಷ್ಟು ಆನಂದ ಆಗ್ಬಿಟ್ಟಿದ್ದಾರೆ ಪೂರ್ತಿ. ಅಷ್ಟು ಭಕ್ತಿ ಶ್ರದ್ಧೆ ಅವ್ರಿಗೆ. ಅಂಥ ಮೈತ್ರೇಯರು ತಾವು ಕೇಳ್ತಾ ಇದ್ರು. ಅದ್ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಮೈತ್ರೇಯರನ್ನ ನೋಡಿದ ಕೃಷ್ಣ. ಯಾಕಂದ್ರೆ ಬಂದ್ ಕೂತ್ರು ಪ್ರವಚನಕ್ಕೆ ಅಂತ. ಇವರು ಕೃಷ್ಣನ್ ಪ್ರವಚನಕ್ಕೆ ಅವನೇನ್ ಉಪದೇಶ ಕೊಡ್ತಾ ಇದ್ದ ಅದಕ್ಕೆ ಕೂತು ತಲೆ ಬಗ್ಗಿಸ್ಕೊಂಡು ಹಾಗೆ ಕೇಳ್ತಾ ಇದ್ದಾರೆ ಶ್ರದ್ಧೆಯಿಂದ. ಆಮೇಲೆ ಕೃಷ್ಣ ಈ ಕಡೆ ಉದ್ಧವರನ್ನ ನೋಡ್ತಾನೆ. ಆ ನೋಟವನ್ನ ಮುಂದೆ ವರ್ಣಿಸ್ತಾನೆ. ಅನುರಾಗ ಹಾಸ ಸಮೀಕ್ಷಯ, ನಗ್ತಾರಂತೆ ಕೃಷ್ಣ. ಮುಗುಳ್ನಗೆ ಬರ್ತಾನೆ ಉದ್ಧವರ ಮೇಲೆ. ಒಂದು ಪ್ರೀತಿಯಾದ ನೋಟವನ್ನ ಹರಿಸ್ತಾನೆ. ಅದನ್ನ ನೋಡ್ಲಿಕ್ಕೆ ಚಂದ ಅಂತ. ದೇವರು ತಾನು ನಗ್ತಾ ಇದ್ರೇನೆ ಚಂದ. ಅದರಲ್ಲೂ ಆ ನಗ್ತಾ ಇರೋ ನಮ್ಮನ್ನ ನೋಡ್ ನಗ್ತಾ ಇದ್ದಾನೆ, ಮುಗುಳ್ನಗೆ ಬೀರ್ತಾ ಇದ್ದಾನೆ. ಮತ್ತೆ ಒಂದು ಪ್ರೀತಿಯ ನೋಟ, ಕಣ್ಣಿನ ದೃಷ್ಟಿಯನ್ನ ನಮ್ ಕಡೆ ಹಾಯಿಸ್ತಾ ಇದ್ದಾನೆ ಅಂದ್ರೆ ಇನ್ನೇನ್ ಬೇಕು? ಜೀವನದ ಒಂದು ಧನ್ಯತಾ ಕ್ಷಣ. ಆ ಕ್ಷಣ ಉದ್ಧವರಿಗೆ ಆಗೋಯ್ತು. ಈ ಕ್ಷಣ ಉದ್ಧವರಿಗೆ ಆಯ್ತು ಅಂದ್ರೆ ಅವರ ಮುಕ್ತಿ ಖಂಡಿತ ಅಂತ ಅರ್ಥ. ಮುಂದೆನೆ ಅವ್ರಿಗೆ ಇನ್ನೊಂದು ಜನ್ಮ ಎತ್ತುವ ಅವಶ್ಯಕತೆ ಇಲ್ಲ ಅಂತ ಅರ್ಥ. ಯಾಕಂದ್ರೆ ಅಂಥ ದರ್ಶನ ಉದ್ಧವರಿಗೆ ಈ ಸಮಯದಲ್ಲಿ ಆಗಿದೆ. ದೊಡ್ಡವರ ಸಂಪರ್ಕ, ಮೈತ್ರೇಯರ ಆಗಮನ, ಈ ಕಡೆ ಕೃಷ್ಣನ ಇಂಥ ನೋಟ, ಉಪದೇಶ ಎಲ್ಲ ಆಗ್ತಾ ಇದೆ. ಅಂದ್ರೆ ಉದ್ಧವರ ಭಾಗ್ಯ ಎಷ್ಟು. ಹಾಗಾದ್ರೆ ಉದ್ಧವರು ಸಾಮಾನ್ಯ ವ್ಯಕ್ತಿ ಅಲ್ವೇ ಅಲ್ಲ, ಬಹಳ ದೊಡ್ಡ ಯೋಗ್ಯತೆ ಇರೋ ವ್ಯಕ್ತಿ. ಹಾಗಾದ್ರೆ ಯಾರು ಅವರು ಅಂತ ಅವರ ಪರಿಚಯ ಮುಂದಕ್ಕೆ ಬರುತ್ತೆ.
ಅಂತೂ ಅನುರಾಗ ಹಾಸ ಸಮೀಕ್ಷೆಯ ವಿಶ್ರಮಯನ್, ಆ ನೋಟ ಇದೆಯಲ್ಲ ಕೃಷ್ಣನದು, ಆ ಮುಗುಳ್ನಗೆ ಆ ನೋಟ, ಅದನ್ನ ನೋಡಿದ ಕೂಡಲೇ ಸಾಕಂತ ಇವ್ರಿಗೆ ಆ ಸಂಸಾರದ ದುಃಖ ಎಲ್ಲ ಹೊರಟೆ ಹೋಯ್ತಂತೆ. ಅಷ್ಟೇ, ಒಂದು ಕ್ಷಣ ಅಷ್ಟೇ ಆ ನೋಟ, ಅದನ್ನ ಹೊರಟೋಯ್ತು. ಆಗ ಕೃಷ್ಣ ನನ್ನ ಹತ್ರ ಮಾತಾಡಿದ ಅಂತ ಹೇಳಿ ಉದ್ಧವರು ತಾವು ಹೇಳ್ಕೊಡ್ತಾರೆ, ಅದನ್ನ ವಿವರಿಸ್ತಾ ಇದ್ದಾರೆ ಆ ಸಂದರ್ಭವನ್ನು. ಹಾಗಾದ್ರೆ ಕೃಷ್ಣ ತಾನು ಏನ್ ಮಾತಾಡಿದ ಉದ್ಧವರ ಕೈಲಿ, ಉದ್ಧವರಿಗೆ ನಗ್ತಾ ನಗ್ತಾ ಮುಗುಳ್ನಗೆಯಿಂದ ಅಲ್ಲಿ ಪ್ರೀತಿಯ ನೋಟದಿಂದ ಏನು ಉಪದೇಶ ಮಾಡಿದ ಕೃಷ್ಣ, ಅದರ ವರ್ಣನೆ ಈಗ ಭಗವಾನ್ ವಾಚ ಅಂತ ಹೇಳಿ 11ನೇ ಶ್ಲೋಕದಲ್ಲಿ ವಿವರಿಸ್ತಾರೆ. ವೇದಾಹಮಂತಹ ಮನಸೀಪ್ಸಿತಂ ತೇ ದದಾಮಿ ಯತ್ತತ್ ದುರವಾಪಮನ್ಯೈಃ ಸತ್ರೇ ಪುರಾ ವಿಶ್ವಸೃಜಾ ಮುನೀನಾಂ. ಇಲ್ಲಿ ಮುನೀನಾಮ್ ಅನ್ನೋ ಕಡೆ ಮನೂನಾಮ್ ಅಂತಾನು ಪಾಠ ಇದೆ, ಇನ್ನೊಂದು ಶಬ್ದ. ಮತ್ಸಿದ್ಧಿ ಕಾಮೇನ ವಸೋತ್ವಯೇಷ್ಟಃ. ನಮ್ಗನ್ಸತ್ತೆ ಅಲ್ಲ, ಉದ್ಧವರಿಗೆ ಇಷ್ಟೊಂದು ಕೃಷ್ಣ ಉಪದೇಶ ಕೊಟ್ನಲ್ಲ, ಬದರಿಕಾಶ್ರಮಕ್ಕೆ ಹೋಗಿ ಪ್ರಚಾರ ಮಾಡ್ಕೊಂಬ, ಸರಿ, ಅಲ್ಲಿ ಹೋಗಿ ವಾಪಸ್ ಬಂದಾಗ ಮತ್ತೆ ಉಪದೇಶ ಕೊಟ್ಟ ಉದ್ಧವರಿಗೆ. ಹಾಗಾದ್ರೆ ಇಷ್ಟು ಉಪದೇಶ ಕೊಡ್ತಾರೆ ಅಂದ್ರೆ ಉದ್ಧವರಿಗೆ ಎಷ್ಟು ಪುಣ್ಯಾತ್ಮ ಇರ್ಬೇಕು. ಅರ್ಜುನನು ಉಪದೇಶ ಪಡ್ಕೊಂಡಿದ್ದ ನಿಜ, ಅದೇ ಉದ್ಧವರಿಗೆ ಇಂಥ ಭಾಗ್ಯ ಸಿಕ್ತು ಅಂದ್ರೆ ಇವ್ರಿಗೆ ಎಂಥವ್ರಾಗದು, ಇವ್ರ ಯೋಗ್ಯತೆ ಸಾಮಾನ್ಯದಲ್ಲ. ದೇವರೇ ಆತರ ಉಪದೇಶ ಕೊಡ್ಬೇಕು ಅಂದ್ರೆ ಅದಕ್ಕೆ ಹೇಳ್ತಾನೆ, ದೇವರೇ ಹೇಳೋದು ಸ್ವಯಂ, ಹೇ ವಸೋ, ಹೇ ನನ್ನ ಭಕ್ತ ಶ್ರೇಷ್ಠ. ಅವನೇ ಒಪ್ಕೊಂಡ್ಬಿಟ್ಟಿದ್ದಾನೆ ಕೃಷ್ಣನೇ, ನನ್ನ ಭಕ್ತರಲ್ಲಿ ಇನ್ ಶ್ರೇಷ್ಠ ಅಂತ. ವಸ್ತುತಃ ಇಲ್ಲಿ ವಸು ಅನ್ನೋ ಶಬ್ದಕ್ಕೆ ಏನರ್ಥ, ವಾಸ ಮಾಡ್ಕೊಂಡಿರೋನ್ಗೆ ವಸು ಅಂತ ಕರೀತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಇದ್ದಾನೆ, ಇಬ್ರು ಮಧ್ಯದಲ್ಲಿ ಕೂತು ವಾಸ ಮಾಡ್ಕೊಂಡಿದ್ರೆ ಹೇ ವಸು ಅಂತಾರೆ. ಇಲ್ಲಿ ವಸು ಅಂದ್ರೆ ವಸುಗಳಲ್ಲ, ಅಷ್ಟ ವಸುಗಳೇನಿದ್ದಾರೆ, ಜ್ಯೂ ಅಂತೆಲ್ಲ ವಸುಗಳೇನಿದೆ ಆ ಪಟ್ಟಿ ಲಿಸ್ಟ್ ಏನಿದೆ ಅಲ್ಲಿ ಬರುವಂತಹ ವಸು ಅಲ್ಲ ಯಾರು, ಉದ್ಧವರು. ಆದ್ರೆ ಇಬ್ಬರ ಮಧ್ಯದಲ್ಲಿ ವಾಸ ಮಾಡ್ಕೊಂಡಿರೋದ್ರಿಂದ ವಸು ಅಂತ ಅನ್ನಿಸ್ಕೊಂಡಿದ್ದಾರೆ. ಯಾರಿಬ್ರು ಏನ್ ವಾಸ ಮಾಡ್ಕೊಂಡಿದ್ದಾರೆ, ಯಾಕೆ ಇಬ್ರು ಮಧ್ಯದಲ್ಲಿ ಇರಿದ್ದಾರೆ, ಅದರ ವಿವರ ಮುಂದೆ ಬರುತ್ತೆ. ಅಂತೂ ಹೇಳೋ ಮಾತಿಷ್ಟು, ಹೇ ವಸು ಅಂದ್ರೆ ಉದ್ಧವ, ನಿನ್ ಮನಸ್ಸಿನಲ್ಲಿ ಏನಿದೆ, ಏನ್ ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೋಸ್ಕರ ನಾನ್ ನಿನಗೆ ಬೇರೆಯವ್ರು ಯಾರಿಗೂ ಅದನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ, ಅಂಥದ್ದನ್ನ ಇವಾಗ ನಿನಗ್ ಕೊಡ್ಬೇಕು ಅಂತ ನಾನ್ ಬಯಸ್ತಾ ಇದ್ದೀನಿ, ಕೊಡ್ತೀನಿ ಅಂತ ಇಷ್ಟ ಹೇಳ್ತಾನೆ. ಎಂತ ಅದ್ಭುತ! ಕೃಷ್ಣ ಒಂದ ನೋಟ ನೋಡಿದೆ ದೊಡ್ಡ ವಿಷಯ, ಅದ್ರಲ್ಲಿ ಮುಗುಳ್ನಗೆ ಬೇರೆ, ಅದ್ರಲ್ಲಿ ಇಷ್ಟೊತ್ತು ಕೂತ್ಕೊಂಡು ಆರಾಮಾಗಿ ಆ ವೃಕ್ಷದ ಹತ್ರ ಇದ್ದಾನೆ. ಉದ್ಧವರು ನೋಡ್ತಾ ಇದ್ದಾನೆ, ನಿನ್ ಮನಸ್ಸಿನಲ್ಲಿ ಏನಿದೆಯೋ ಅದ್ ನನಗ್ ಗೊತ್ತು, ನಾನ್ ನಿನಗ್ ಕೊಡ್ಬೇಕು ಅಂತ ಬಯಸಿದ್ದೀನಿ, ಕೊಡ್ತೀನಿ ಅಷ್ಟೇ. ಅಂದ್ರೆ ದೇವರ ಪ್ರಸಾದ ಆಯ್ತು ಅಂತ ಅರ್ಥ. ಇದೇ ಅನುಗ್ರಹ ಅಂದ್ರೆ. ಅನುಗ್ರಹ ಅಂದ್ರೆ ಏನು, ಅವನ್ ಮನಸ್ಸಿಗೆ ಬರೋದೇ ಅನುಗ್ರಹ ಅಷ್ಟೇ. ದೇವ್ರ ಮನಸ್ಸಿಗೆ ಬಂತ, ಇವರನ್ನ ಇವತ್ತು ಉದ್ಧಾರ ಮಾಡ್ಬೇಕು, ಇವನಿಗೆ ಒಳ್ಳೇದಾಗ್ಬೇಕು ಅಷ್ಟೇ, ಅದ್ ಹಾಗೆ ಆಗತ್ತೆ, ಅದ್ ಹೇಗಾದ್ರೂ ಸರಿ. ಆ ಅನುಗ್ರಹ ಉದ್ಧವರ ಮೇಲೆ ಆಗೋಯ್ತು ಈ ಕ್ಷಣದಲ್ಲಿ. ಅಂದ್ರೆ ಉದ್ಧವರಿಗೆ ಮೋಕ್ಷ ಖಂಡಿತ ಮುಂದೆ ನಿಶ್ಚಿತ, ಯಾಕಂದ್ರೆ ಈ ತರ ಅನುಗ್ರಹ ಸಾಧ್ಯ ಇಲ್ಲ. ಅಂತ ಅನುಗ್ರಹ ಪಡೆದುಕೊಂಡವ್ರು ಉದ್ಧವರು. ಮುಂದಕ್ಕೆ ಹೇಳ್ತಾರೆ, ಇಷ್ಟೆಲ್ಲ ದೇವರ ಮುಖದಿಂದ ಬರೋ ವಿಷಯನ ಕೇಳ್ಬೇಕು ಅಂದ್ರೆ ಇನ್ ಎಷ್ಟು ಪುಣ್ಯ ಮಾಡಿರ್ಬೇಕು ಉದ್ಧವರು. ಏನೋ ಒಂದ್ ಪುಣ್ಯ ಕೆಲಸ ಮಾಡಿದ್ದಾರೆ ಅಂದ್ರೆ ದೇವರ ಮಾತನ್ನ ಕೇಳೋ ಭಾಗ್ಯ ಸಿಗತ್ತೆ ಅಂದ್ರೆ ಹಾಗಾದ್ರೆ ಏನೋ ಯಾವ್ದೋ ಜನ್ಮದ ಪುಣ್ಯ ಇದೆ ಅಂತ. ಹಾಗಾದ್ರೆ ಉದ್ಧವರು ಅಂತ ಯಾವ ಜನ್ಮದ ಪುಣ್ಯ ಸಂಪಾದನೆ ಮಾಡಿದ್ದಾರೆ, ಅದ್ ಯಾವ ಜನ್ಮ, ಅಂತ ಪುಣ್ಯ ಏನ್ ಮಾಡಿದ್ದಾರೆ ಇವರು ಅಂದ್ರೆ ಆಗ ದೇವರೇ ನೆನಪಿಸ್ತಾನೆ, ನೋಡು ಉದ್ಧವ, ನೀನು ಹಿಂದಿನ ಜನ್ಮದಲ್ಲಿ ಹಾಗಾದ್ರೆ ಹಿಂದಿನ ಜನ್ಮ ಬಂತು ಏನು, ವಿಶ್ವ ಸೃಜಾ ಮುನೀನ, ಇಡೀ ಜಗತ್ತನ್ನ ತಮ್ಮ ತಮ್ಮ ಯೋಗ್ಯತೆ ತಕ್ಕ ಹಾಗೆ ಸೃಷ್ಟಿ ಮಾಡೋ ಶಕ್ತಿ ಇದೆ ಕೆಲವರು ಮುನಿಗಳಿಗೆ. ಆ ಮುನಿಗಳು
ಯಾವಾಗ್ಲೂ ದೇವರನ್ನ ಧ್ಯಾನ ಮಾಡ್ತಾ ಇರ್ತಾರೆ. ಅಂತ ಆ ದೇವರನ್ನ ಧ್ಯಾನ ಮಾಡೋ ಮುನಿಗಳು ಅಂದ್ರೆ ಯಾರು? ಸಾಮಾನ್ಯ ಮುನಿ ಅಲ್ಲ. ಜಗತ್ತನ್ನು ಸೃಷ್ಟಿ ಮಾಡ್ಬೇಕು ತಮ್ಮ ತಮ್ಮ ಭಾಗಗಳಿಗೆ ಯೋಗ್ಯತೆ ತಕ್ಕಂತೆ ಇದ್ರೆ ಇಲ್ಲಿ ಮುನಿಗಳು ಅಂದ್ರೆ ಮನನ ಮಾಡುವಂತ, ಅಂದ್ರೆ ದೇವರ ಮನನ ಮಾಡುವಂತ ಮುನಿಗಳು ಅಂದ್ರೆ ದೇವತೆಗಳು ಅಂತ ಅರ್ಥ. ಹಾಗಾದ್ರೆ ದೇವತೆಗಳು ಒಂದು ಯಾಗ ಮಾಡ್ತಾ ಇದ್ರು. ಆ ಯಾಗದಲ್ಲಿ ನಾನು ಅನುಗ್ರಹ ಆಗ್ಬೇಕು ಅಂತ ಎಲ್ರು ಅಲ್ಲಿ ಸಿದ್ಧತೆಯನ್ನು ಮಾಡ್ಕೊಂಡು ಕೂತಿದ್ರು, ಜಪ ತಪ ಮಾಡ್ತಾ ಇದ್ರು. ಅಲ್ಲಿ ನೀನಿದ್ದೆ. ಅವಾಗ ನೀನಿತ್ತು ನನ್ನ ಜ್ಞಾನ ಸಂಪಾದನೆ ಮಾಡ್ಬೇಕು, ನನ್ನಿಂದ ಉಪದೇಶ ಪಡಿಬೇಕು, ಸಿದ್ಧಿ ಆಗ್ಬೇಕು ಅಂತ ನಿನ್ನ ಬಯಕೆ ಇತ್ತು. ಆದ್ರಿಂದ ನೀನು ಬಹಳ ನನ್ಗ ಅವತ್ತಿನ ದಿವಸ ಆ ಯಾಗದ ಹೊತ್ತಿನಲ್ಲಿ ತುಂಬಾ ಅರ್ಚನೆ ಮಾಡಿದೆ, ನನ್ಗೆ ತುಂಬಾ ಪೂಜೆಯನ್ನು ಮಾಡಿದೆ, ಸತ್ಕಾರ ಮಾಡಿದೆ. ಹಾಗಾಗಿ ಅವತ್ತಿನ ಆ ದೇವತೆಗಳು ನಡೆಸಿದ ಯಾಗದಲ್ಲಿ ನೀನು ಮಧ್ಯದಲ್ಲಿದ್ದೆ, ಇದ್ದು ನನ್ನ ಬಳಿ ಜ್ಞಾನವನ್ನ ಪಡಿಬೇಕು, ಸಿದ್ಧಿಯನ್ನ ಪಡ್ಕೊಳ್ಬೇಕು ಅಂತ ತುಂಬಾ ಇಷ್ಟಪಟ್ಟು ಅವತ್ತಿನ ದಿವಸ ಯಥೇಚ್ಛವಾಗಿ ನೀನು ಆರಾಧನೆಯನ್ನು ಮಾಡಿದೆ ನನ್ನ ಬಗ್ಗೆ. ಆ ಪುಣ್ಯ ಇದೆಯಲ್ಲ, ಆ ಪುಣ್ಯ ನಿನ್ನ ಕಾಯ್ತು. ಅದಕ್ಕೋಸ್ಕರ ಇವತ್ತು ನನ್ನಿಂದ ನೀನು ಉಪದೇಶ ಪಡೆಯುವಂತ ಭಾಗ್ಯವನ್ನ ಹೊಂದಿದೀಯ ಅಂತ. ಹಾಗಾದ್ರೆ ದೇವರ ಮಾತನ್ನ ಕೇಳ್ಬೇಕು ಅಂದ್ರೆ ತುಂಬಾ ದೊಡ್ಡ ಭಾಗ್ಯ ಬೇಕು. ಈಗ ನಾವು ಕೇಳ್ತಾ ಇರೋದು ಅದೇ. ಇದೆಲ್ಲ ಏನು ಸಾಕ್ಷಾತ್ ದೇವರ ಮುಂದೆ ಕೂತಿಲ್ದೆ ಇರ್ಬೋದು ನಮ್ಗೆ. ಯಾಕೆ? ಭಾಗವತ ಗ್ರಂಥ ಇದೆ. ಭಾಗವತ ಬರೆದವ್ರು ನಮ್ಗೆ ಗೊತ್ತು, ವೇದವ್ಯಾಸರು. ವೇದವ್ಯಾಸರ ಮಾತುಗಳನ್ನ ನಾವು ಕೇಳ್ತೀವಿ ಅಂದ್ರೆ ಯಾವ್ದೋ ಒಂದ್ ಜನ್ಮದ ಪುಣ್ಯ ಇರ್ಲೇಬೇಕು, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಅದ್ ಯಾವ ಜನ್ಮತ್ತೋ ನಮಗ್ ಗೊತ್ತಿಲ್ಲ, ಅದ್ ಯಾವ ಪುಣ್ಯನೋ ಗೊತ್ತಿಲ್ಲ, ಆದ್ರೆ ಏನೋ ಒಂದ್ ಪುಣ್ಯ ಇರ್ಲೇಬೇಕು, ಇಲ್ಲಾಂದ್ರೆ ಸಿಗಲ್ಲ. ಅದಕ್ಕೆ ಅವನು ಕೃಷ್ಣನೇ ಹೇಳಿದ ಉದ್ಧವರಿಗೆ, ನನ್ನ ಬಾಯಿಂದ ಕೇಳ್ಬೇಕು ಅಂತಿದ್ರೆ ನೀನು ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದ್ಯಾ ಅಂತ ಕೃಷ್ಣನೇ ಹೇಳ್ತಾ ಇದ್ದ ಉದ್ಧವರಿಗೆ. ಹಾಗೆ ಇಲ್ಲಿ ಸಾಕ್ಷಾತ್ ವೇದವ್ಯಾಸರು ಗ್ರಂಥ ರೂಪದಲ್ಲಿ ಇರ್ತಾರೆ. ಕಲಿಯುಗದಲ್ಲಿ ನಮ್ಗೆ ಗ್ರಂಥ ರೂಪದಲ್ಲಿ ಭಾಗವತ, ಬೇರೆ ಬೇರೆ ಪುರಾಣಗಳ ರೂಪದಲ್ಲಿ ಇರ್ತದೆ. ಹಾಗಾಗಿ ಆ ಗ್ರಂಥಗಳೇ ನಮ್ಗೆ ಮಾತಾಡಿಸ್ತಾ ಇದೆ, ಹೇಳ್ತಾ ಇದೆ ಅಂತ ಅರ್ಥ. ಹಾಗಾದ್ರೆ ಏನೋ ಒಂದು ಪುಣ್ಯ ಇರ್ಲೇ. ಸರಿ, ಯಾರು ಇವರು? ಅಷ್ಟು ಪುಣ್ಯ ಆ ದೇವತೆಗಳ ಯಾಗ ಮಾಡುವಂತಹ ಕಾಲದಲ್ಲಿ ಇವ್ರು ಇದ್ರು ಅಂದ್ರೆ ಯಾರು ಇವರು? ಅದು ವಸೋ ಅಂತ ಒಂದು ಶಬ್ದ ಹಾಕ್ಬಿಟ್ಟಿದ್ದಾರೆ. ಅದೇ ಬಹಳ ಕಷ್ಟ. ಈ ವಸೋ ಅನ್ನೋ ಶಬ್ದಕ್ಕೆ ಏನರ್ಥ? ಹಾಗಾದ್ರೆ ಅವ್ರು ಯಾರು? ಉದ್ಧವರು ಅಂದ್ರೆ ಯಾರು? ಆ ದೇವತೆಗಳ ಯಾಗದಲ್ಲಿ ಇದ್ರು ಅಂದ್ರೆ ಇವರು ತುಂಬಾ ಉತ್ತಮ ಯೋಗ್ಯತೆ ಇರೋರು. ಹಾಗಾದ್ರೆ ಯಾರು ಅಂತ ಒಂದು ಪ್ರಶ್ನೆ. ಹಾಗಾದ್ರೆ ಉದ್ಧವರ ಸ್ವರೂಪ ಏನು? ಅವರಿಗೆ ಈ ಮುಕ್ತಿ ಅನ್ನೋದನ್ನ ಭಗವಂತ ಏನಕ್ಕೆ ಕರುಣಿಸಿದ ಅನ್ನೋದೆಲ್ಲ ವಿಷಯ ಮುಂದೆ ಬರುತ್ತೆ. ಅದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇವೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ನಮಸ್ಕಾರ ಧನ್ಯವಾದ. ಧನ್ಯವಾದ.